ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವರ್ಷಿಣಿ ಜಾನಕಿರ. ಇವತ್ತಿಂದ ನನ್ನ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಡೈಲಿ ವ್ಲಾಗಲ್ಲಿ ನೀವು ಒಂದು ಸ್ಪೆಷಲ್ ಎಡಿಷನ್ಸ್ ಏನಿರುತ್ತೆ ಅಂದರೆ, ಡೈಲಿ ವ್ಲಾಗ್ ಜೊತೆಗೆ ನಾನು ಒಂದೊಂದು ಸ್ಪೆಷಲ್ ಸ್ಟೋರೀಸ್ನ ನಿಮಗೆ ಹೇಳಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನನ್ನ ಸರೌಂಡಿಂಗ್, ನನ್ನ ಊರ ಬಗ್ಗೆ ಆಗಿರ್ಬೋದು, ಏನಾದರೂ ಯುನಿಕ್ ಸ್ಟೋರೀಸ್ ಇದ್ದರೆ ಆ ಥರ ಸ್ಟೋರೀಸ್ಗಳನ್ನ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಇದ್ದೀನಿ. ಇವತ್ತು ನಾನೊಂದು ಸ್ಪೆಷಲ್ ಸ್ಟೋರಿ ಜೊತೆಗೆ ಬಂದಿದ್ದೀನಿ. ಸೊ ಆ ಸ್ಟೋರಿನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನೊಂದು ವಿಭಿನ್ನವಾದಂತಹ ಕತೆ ಜೊತೆಗೆ ಬಂದಿದ್ದೀನಿ. ಕತೆ ಅನ್ನೋಕ್ಕಿಂತ ಹಿಸ್ಟರಿ, ಇತಿಹಾಸ ಅಂತ ಹೇಳ್ತೀನಿ ನಾನು ಅದನ್ನ. ಯಾವ ಕತೆ ಅಂದರೆ, ಯಾವ ಕತೆ ಅಥವಾ ಯಾವುದು ಇತಿಹಾಸದ ಒಂದು ಭಾಗ ಅಂತ ಹೇಳಿದ್ರೆ, ಬೀರಕಲ್ಕುಡ ಅನ್ನುವಂತಹ ಒಬ್ಬ ಶಿಲ್ಪಿ ಬಗ್ಗೆ ನಾನು ಹೇಳ್ತಿದ್ದೆ. ಬೀರಕಲ್ಕುಡ ಅಂದಾಕ್ಷಣ ತುಳುನಾಡವರಿಗೆ ಅರ್ಥ ಆಗಿರುತ್ತೆ ಯಾರು ಅಂತ. ಬೀರಕಲ್ಕುಡ ಯಾರಪ್ಪ ಅಂತ ಅಂದ್ರೆ, ಈಗ ಏನು ಮಹಾಮಸ್ತಕಾಭಿಷೇಕ ನಡೆಯುತ್ತೆ ಬಾಹುಬಲಿ ವಿಗ್ರಹಕ್ಕೆ, ಆ ಬಾಹುಬಲಿ ವಿಗ್ರಹನ ಕೆತ್ತಿದಂತಹ ಮಹಾನ್ ಶಿಲ್ಪಿಯವರು ಯಾರು? ಬೀರಕಲ್ಕುಡ ಅನ್ನೋರು. ಅವರು ಆ ವಿಗ್ರಹ ಕೆತ್ತೋ ಹಿಂದೆ ಒಂದು ಮಹಾನ್ ಕಥೆ ಇದೆ. ಆ ಕಥೆನ ನಾನು ಇವತ್ತು ಹೇಳಬೇಕು ಅಂತ ಬಂದಿದ್ದೀನಿ. ಆ ಕಥೆನ ಶುರು ಮಾಡ್ತೀನಿ. ಬೀರಕಲ್ಕುಡ ಅನ್ನೋರು ತುಂಬಾ ಅಂದ್ರೆ ತುಂಬಾ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತ ಇರುವಂತಹ ಶಿಲ್ಪಿ. ಅವರಿಗೆ ಅವ್ರ ಮನೆನ ತನ್ನದೇ ರೀತಿಯಲ್ಲಿ ಒಂದು ಸುರಕ್ಷಿತವಾಗಿ ಇಟ್ಕೊಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಎಲ್ಲ ಗಂಡು ಮಕ್ಕಳಿಗೆ ಆಗಿರ್ಬೋದು, ಎಲ್ಲ ಹೆಣ್ಮಕ್ಳಿಗೂ ಆಗಿರ್ಬೋದು, ಅದೊಂದು ಆಸೆ ಇರುತ್ತೆ. ನನ್ನ ಮನೆನ ನಾನೇ ನಡೆಸಬೇಕು ಅನ್ನೋದೊಂದು. ಆ ವ್ಯಕ್ತಿಗೂ ಹಾಗೆ, ಅವನೊಬ್ಬ ಶಿಲ್ಪಿ ಆಗಿರೋದ್ರಿಂದ ಅವ್ರಿಗೂ ಮಹಾನ್ ಆಸೆ ಇರುತ್ತೆ. ನನ್ನ ಮನೆನ ನಾನು ನಡೆಸಬೇಕು ಚೆನ್ನಾಗಿ, ನನ್ನವರಿಗೆ ಊಟ ಕೊಡಬೇಕು, ಅದು ಕೊಡಬೇಕು, ಇದು ಕೊಡಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಆ ಮಹಾನ್ ಶಿಲ್ಪಿ ಆಗಿರೋದ್ರಿಂದ ಇವಾಗ ರಾಜರುಗಳು ಅವರಿಗೆ ಆಹ್ವಾನ ಕೊಡ್ತಾ ಇರ್ತಾರೆ. ಆ ಕೆತ್ತನೆ ಮಾಡಕ್ ಬನ್ನಿ, ಈ ಕೆತ್ತನೆ ಮಾಡಕ್ ಬನ್ನಿ ಅಂತ. ಹಾಗೆ ಅವರಿಗೂ ಒಂದು ಆಹ್ವಾನ ಬರುತ್ತೆ. ಭೈರವ ಅನ್ನುವಂಥ ಕಾರ್ಕಳದ ರಾಜನಿಂದ ಒಂದು ಆಹ್ವಾನ ಬರುತ್ತೆ. ನಮಗೆ ಈ ತರ ಒಂದು ವಿಗ್ರಹ ಬೇಕು, ನೀವು ಕೆತ್ಕೊಡಿ, ನೀವು ತುಂಬಾ ಒಳ್ಳೆ ಶಿಲ್ಪಿ ಅನ್ನೋದು ನಮಗೆ ಗೊತ್ತಿದೆ ಅನ್ನೋದನ್ನೆಲ್ಲ ಹೇಳ್ಬಿಟ್ಟು ಬರೆದ್ಬಿಟ್ಟು ಕಳಿಸ್ತಾರೆ. ಅದನ್ನ ನೋಡಿದಂತಹ ಬೀರಕಲ್ಕುಡಂಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಒಪ್ಕೊಂಡ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಮನೇಲೆಲ್ಲ ಹೇಳ್ಬಿಟ್ಟು ಕನ್ವಿನ್ಸ್ ಮಾಡಿ ಹೊರಡ್ತಾರೆ. ಅಲ್ಲಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಅವ್ರ ಅಮ್ಮಂಗೆ ಇಷ್ಟ ಇರೋದಿಲ್ಲ ಅದು. ಅದ್ರನ್ನ ಮೀರಿ ಅವರು ಒಪ್ಕೊಂಡ್ಬಿಟ್ಟು ಕಳಿಸ್ಕೊಡ್ತಾರೆ, ಹೋಗು ಅಂತ ಹೇಳ್ಬಿಟ್ಟು. ಹೋದಾಗ ಅವರಿಗೆ ರಾಜರು ಏನ್ ಮರ್ಯಾದೆ ಕೊಡ್ತಾರೆ ಅದನ್ನೆಲ್ಲ ಕೊಟ್ಬಿಟ್ಟು ಒಬ್ಬ ಶಿಲ್ಪಿಗೆ ಕರ್ಸ್ಕೊಂತಾರೆ. ಪೂಜೆ ಎಲ್ಲ ಆಗತ್ತೆ. ಪೂಜೆ ಎಲ್ಲ ಆದ್ಮೇಲೆ ಬೀರಕಲ್ಕುಡ ಏನಿದ್ರೆ ಅವ್ರ ಹತ್ರ ಒಂದು ಮನವಿ ಮಾಡ್ತಾರೆ. ಭೈರವ ರಾಜನ ಹತ್ರ ಒಂದು ಮನವಿ ಮಾಡ್ತಾರೆ. ಏನಪ್ಪಾ ಅಂದ್ರೆ, ನೋಡಿ ರಾಜ್ರೆ, ನಾನು ಕೆತ್ತನೆ ಮಾಡುವಂತ ಸಂದರ್ಭದಲ್ಲಿ ಯಾರನ್ನೂ ಒಳಗಡೆ ಬಿಡಬೇಡಿ. ನನಗೆ ಶಿಲ್ಪಿ ಅಂದ್ರೆ, ಇವಾಗ ಕೆತ್ತನೆ ಅನ್ನೋದು ನನಗೊಂದು ಮಹಾನ್ ಯಾಗ ತರ ಇರುತ್ತೆ. ಆ ಯಾಗದಲ್ಲಿ ನನ್ಗೆ ಯಾರು ಭಂಗ ಮಾಡಬಾರ್ದು ಅನ್ನೋದೊಂದು ಮನವಿನ ಭೈರವರಾಜನ ಹತ್ರ ಮಾಡ್ಕೊಂಡಾಗ ಏನ್ ಹೇಳ್ತಾರೆ ಭೈರವರಾಜರು, ಸರಿ ಆಯ್ತು, ನಾನು ಯಾರನ್ನೂ ಬಿಡಲ್ಲ ಅಂತ ಎಲ್ಲ ಹೇಳ್ತಾರೆ. ಹೇಳ್ಬಿಟ್ಟು ಇವರು ಕೆತ್ತನೆಯನ್ನ ಶುರು ಮಾಡ್ತಾರೆ. ಬೀರಕಲ್ಕುಡ ಅವರು ಕೆತ್ತನೆ ಮಾಡ್ತಾ ಇರ್ತಾರೆ. ಇನ್ನೇನ್ ಮಾಡ್ತಾ ಇರ್ತಾರೆ ತುಂಬಾ ಶ್ರದ್ಧೆಯಿಂದ ಮಾಡ್ತಾ ಇರ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ, ಭೈರವರಾಜನ ಮಗಳಿರ್ತಾಳಲ್ಲ, ಅವಳು ಯಶೋಮತಿ ಅಂತ. ಅವಳು ಸ್ವಲ್ಪ ರಾಜನ ತರನೇ ದುರಹಂಕಾರ. ನಾನು ರಾಜನ ಮಗಳು, ನಾನು ಹಂಗಿರ್ಬೋದು ಹಿಂಗಿರ್ಬೋದು ಅಂತ ಹೇಳ್ಬಿಟ್ಟು, ನಾನು ಆ ಶಿಲ್ಪಿ ಅದನ್ನ ಹೆಂಗ್ ಕೆತ್ತುತ್ತಾ ಇದ್ದಾರೆ ನೋಡೋಣ ಅಂತ ನಾನು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವಳಲ್ಲಿ ಹೋಗ್ತಾಳೆ. ಅವಳ ಫ್ರೆಂಡ್ಸ್ನೆಲ್ಲ ಕರ್ಕೊಂಡ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಎಲ್ಲ ನೋಡ್ತಾಳೆ. ಆಮೇಲೆ ಶಿಲ್ಪಿ ಬೀರಕಲ್ಕುಡ ಏನಿದ್ದಾರೆ ಅವ್ರನ್ನ ಕರೀತಾಳೆ. ಇವಳು ಕರೆದಾಗ ಬೀರಕಲ್ಕುಡ ತಿರುಗಿ ನೋಡಲ್ಲ. ಅವರು ಮುಂಚೆನೆ ಹೇಳಿರ್ತಾರೆ, ನನಗೆ ಕೆತ್ತನೆ ಅನ್ನೋದು ಒಂದು ಯಾಗ ಥರ ಅಂತ. ಸೊ ಆ ಯಾಗದಲ್ಲಿ ಅವರು ತಲ್ಲೀನರಾಗಿರ್ತಾರೆ. ಅವ್ರು ತೊಡಗಿಸ್ಕೊಂಡಿರೋದ್ರಿಂದ ಅವರು ತಿರುಗಿ ನೋಡೋದಿಲ್ಲ. ಇವಳಿಗೆ ಅದು ಒಂಥರ ಈಗೋ ಹರ್ಟ್ ಆಗ್ಬಿಡುತ್ತೆ. ಈಗೋ ಹರ್ಟ್ ಆದಾಗ ಏನಾಗುತ್ತೆ ಅಂದ್ರೆ, ಸರಿ ಇವ್ನಿಗೆ ಮಾಡ್ತೀನಿ ಇರು ಅಂತ ಹೇಳ್ಬಿಟ್ಟು ಅಲ್ಲಿಂದ ಓಡೋಗ್ಬಿಟ್ಟು ಅವ್ರ ಅಪ್ಪ ಏನಿರ್ತಾರೆ ಭೈರವ ಹತ್ರ ಅವ್ರು ಹೇಳ್ತಾರೆ, ಬೀರಕಲ್ಕುಡ ನನ್ನ ಕೆಟ್ಟ ದೃಷ್ಟಿಯಿಂದ ನೋಡುದ, ನನಗೆ ಹಂಗೆ ಸನ್ನೆ ಮಾಡಿ ಕರ್ದ, ಹಿಂಗೆ ಸನ್ನೆ ಮಾಡಿ ಕರ್ದ ಅಂತ ಹೇಳ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ, ಭೈರವಂಗೆ ಸ್ವಲ್ಪ ಸಿಟ್ಟು ಬರುತ್ತೆ. ಅದ್ರ ಜೊತೆಗೆ ಇನ್ನೂ ಒಂದು ಉದ್ದೇಶ ಇರೋದ್ರಿಂದ ಅವನಿಗೆ 2 ಉದ್ದೇಶಗಳು ಸಿಕ್ತಂಗಾಗುತ್ತೆ. ಒಂದೇ ಉದ್ದೇಶ ಇತ್ತು, ಅದ್ರ ಜೊತೆಗೆ ಮಗಳದು ಒಂದು ಆ್ಯಡ್ ಆಯ್ತು. ಆದ್ರಿಂದ ಅವನಿಗೆ ಸರಿ ನಾನು ನೋಡ್ಕೋತೀನಿ ಅಂತ ಎಲ್ಲ ಹೇಳ್ತಾನೆ. ಅವಾಗ ಅವನು ತಲೆಯಲ್ಲಿ ಒಂದು ಯೋಚನೆನ ಓಡಿಸ್ಬಿಡ್ತಾನೆ. ಈ ತರ ಇವನು ತುಂಬಾ ಚೆನ್ನಾಗಿ ಕೆತ್ತನೆ ಮಾಡ್ತಾ ಇದ್ದಾನೆ ಬಾಹುಬಲಿ ವಿಗ್ರಹನ,
ಈ ಥರ ವಿಗ್ರಹನ ಜೈನರಲ್ಲಿ ಯಾರೂ ಕೆತ್ತನೆ ಮಾಡಬಾರ್ದು, ಅಥವಾ ಇಲ್ಲಿ ಯಾರೂ ಕೆತ್ತನೆ ಮಾಡಲೇಬಾರ್ದು ಅನ್ನೋದೊಂದು ಅವನ ತಲೆಯಲ್ಲಿರುತ್ತೆ. ಅವನ ತಲೆಯಲ್ಲಿ ಅದನ್ನ ಓಡಿಸಿರೋ ಕಾರಣಕ್ಕೆ ಅವನು ಏನು ಮಾಡ್ತಾನೆ, ಅವನ 2 ಕೈಗಳನ್ನ ಕಾಲನ್ನೆಲ್ಲ ಕತ್ತರಿಸ್ಬಿಟ್ರೆ ಮತ್ತೆ ಇವನು ಅದನ್ನು ಕೆತ್ತನೆ ಮಾಡೋಕೆ ಅಸಾಧ್ಯ ಆಗಿರುತ್ತೆ ಅನ್ನೋದೊಂದು ಅವನದೊಂದು ತಲೆಯಲ್ಲಿ ಓಡಿರುತ್ತೆ. ಹಾಗೆ ನನ್ನ ಮಗಳಿಗೆ ಈ ಥರ ಎಲ್ಲ ಮಾಡಿದ್ದಾನೆ ಅನ್ನೋದೊಂದು ಸೇಡ್ ಇರುತ್ತೆ. ಅದೆರಡೂ ಸೇರಿಬಿಟ್ಟು ಅವನು ಯೋಚನೆ ಮಾಡಿರ್ತಾನೆ. ಸೊ ಕೆತ್ತನೆ ಎಲ್ಲ ಮಾಡ್ತಾರೆ, ಅದೇನು ಫುಲ್ಲು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿರುತ್ತೆ ವಿಗ್ರಹ. ಕೆತ್ತಿಸಿದವರು ಯಾರು ಅನ್ನೋದಕ್ಕಿಂತ ಕೆತ್ತನೆ ಮಾಡಿದವನು ಯಾರು ಅನ್ನೋದೇ ಜಾಸ್ತಿ ಅಲ್ಲಿ ಜನ ಮಾತಾಡ್ತಾ ಇರೋದ್ರಿಂದ ಇವನಿಗೆ ಇನ್ನೂ ಜಾಸ್ತಿ ಉರಿಯೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅವಾಗ ಏನು ಮಾಡ್ತಾನೆ ಅಂದರೆ ಇವನಿಗೆ ಮಹಾಮಸ್ತಕ ಅಭಿಷೇಕ ಶುರುವಾಗುತ್ತೆ. ಮಹಾಮಸ್ತಕ ಅಭಿಷೇಕ ಶುರುವಾದಾಗಲೂ ಕೂಡ ಬೀರಕಲ್ ಕೊಡೋಂಗೆ ಒಂದು ಆಹ್ವಾನ ಕೂಡ ಕೊಡೋದಿಲ್ಲ. ಅವನು ಕೆತ್ತನೆ ಮಾಡಿದ್ರು ಸಹ ಅವನಿಗೆ ಒಂದು ಆಹ್ವಾನ ಕೊಡೋದಿಲ್ಲ. ಸೊ ಅದೆಲ್ಲ ಮುಗಿಯುತ್ತೆ. ಇವನಿಂದ ಹಸ್ತಾಂತರ ಮಾಡ್ಕೊಂಡಿರ್ತಾರೆ ವಿಗ್ರಹನ. ಅದೆಲ್ಲ ಮುಗ್ದಾದ್ಮೇಲೆ ಅವನಿಗೆ ಏನು ಕಾಣಿಕೆ ಏನೋ ಕೊಟ್ಟಿರೋದು ಇಲ್ಲ. ಅವನು ಕೆತ್ತನೆ ಮಾಡಿರೋದಕ್ಕೆ ಈ ಥರ ಏನೇನೋ ಕೊಡ್ತೀವಿ, ಬಂಗಾರ ಕೊಡ್ತೀವಿ, ಆನೆ ಮೇಲೆ ಇದನ್ನ ಮಾಡಿಸ್ತೀವಿ, ಮೆರವಣಿಗೆ ಮಾಡಿಸ್ತೀವಿ, ಆನೆ ಹೊರೋ ಅಷ್ಟು ಬಂಗಾರ ಕೊಡ್ತೀವಿ, 10 ಹಳ್ಳಿನ ಕೊಡ್ತೀವಿ ಅಂತೆಲ್ಲ ಹೇಳಿರ್ತಾರೆ. ಏನೂ ಕೊಟ್ಟಿರೋದಿಲ್ಲ ಅವನಿಗೆ. ಮಹಾಮಸ್ತಕಾಭಿಷೇಕ ಆದಮೇಲೆ ಬೀರಕಲ್ ಕೂಡ ಮನೆಗೆ 2 ಭಟರನ್ನ ಕಳಿಸ್ತಾರೆ. ಅವರು ಕಳಿಸ್ಬಿಟ್ಟು ಬೀರನ ಕರ್ಕೊಂಬನ್ನಿ ಇಲ್ಲಿಗೆ ಅಂತ ಹೇಳ್ಬಿಟ್ಟು ಅವ್ರು ಹೋಗ್ಬಿಟ್ಟು ಕರ್ಕೊಂಬರ್ತಾರೆ. ಕರ್ಕೊಂಬರ್ದನು ಏನೋ ಒಂಥರ ಮಾತಾಡೋದು, ಅವನಿಗೆ ಒಂಥರ ಅವಮಾನ ಮಾಡ್ತಾ ಇರ್ತಾರೆ. ಅವಾಗ ಬೀರಕಲ್ ಕೂಡ ಯೋಚನೆ ಮಾಡ್ತಾನೆ, ಏನಾದರೂ ಆಗಲಿ ರಾಜರ ಹತ್ರ ಹೋದಾಗ ನನಗೆ ಒಳ್ಳೆ ಮರ್ಯಾದೆ ಸಿಗತ್ತೆ, ಇವರು ಈ ಥರ ದರ್ಪ ತೋರಿಸ್ತಾ ಇರ್ಬೋದು ಅನ್ನೋದು ಓಡಿಸ್ತಾನೆ ತಲೆನೇ. ಅವನಿಗೆ ಇವಾಗ ಅವನ ಮಧ್ಯಮ ವರ್ಗದ ಕುಟುಂಬನ ಸಾಕಬೇಕಾಗಿರೋಂತಹ ಅನಿವಾರ್ಯ ಇರುತ್ತೆ. ಅನಿವಾರ್ಯ ಇರೋ ಕಾರಣದಿಂದ ಅವನು ಏನು ಮಾಡ್ತಾನೆ ಅಂದರೆ, ನನಗೆ ರಾಜ ಮರ್ಯಾದೆಯಿಂದ ಏನಾದರೂ ಸ್ವಲ್ಪ ಕೊಟ್ಟರೆ ಸಾಕು, ನನ್ನ ಕುಟುಂಬನ ನಾನು ಬಡತನದ ರೇಖೆಯಿಂದ ಮೇಲೆ ಕರ್ಕೊಂಬರ್ಬೋದು ಅನ್ನೋ ಒಂದು ಆಸೆ ಇರುತ್ತೆ. ಅವನು ಅದನ್ನು ಯೋಚನೆ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾನೆ. ಆದರೆ ಅವನನ್ನು ಕರ್ಕೊಂಡು ಹೋಗಬೇಕಾಗಿರುವಂತಹ ಜಾಗನೇ ಬೇರೆ ಇರುತ್ತೆ, ಅವನು ಕರ್ಕೊಂಡು ಹೋಗಿರೋ ಜಾಗನೇ ಬೇರೆ ಆಗಿರುತ್ತೆ. ಅಲ್ಲಿ ಹೋದಾಗ ಭೈರವ ರಾಜ ಇರ್ತಾನೆ. ಒಂದು ದೊಡ್ಡ ತಟ್ಟೆಯಲ್ಲಿ ಒಂದು ಕೆಂಪು ಶಾಲ್ ಹೊಚ್ಚಿರ್ತಾರೆ. ಅದ್ರ ಒಳಗಡೆ ಏನೋ ಇರುತ್ತೆ, ರಾಜ ಮರ್ಯಾದೆ ಏನೋ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಇವನು ತುಂಬ ಇದರಿಂದ ಎಲ್ಲ ರಾಜ ಮರ್ಯಾದೆ ಬಗ್ಗೆ ಎಲ್ಲ ಮಾತಾಡ್ತಾರೆ ಬೀರಕಲ್ ಕೂಡ ಅವರು. ಅವಾಗ ಆಯಿತು ನಿನ್ನ ಕೈನ ಮುಂದೆ ಚಾಚು ಅಂತ ಹೇಳ್ತಾರೆ. ಅವ್ರು ತುಂಬ ಖುಷಿಯಿಂದ ಮುಂದೆ ಚಾಚ್ತಾರೆ ಕೈಯು. ಆ ಕೆಂಪು ಶಾಲ್ ಹೊಚ್ಚಿರುವಂತಹ ಹರಿವಾಣದಿಂದ ತೆಗೆದುಬಿಟ್ಟು ಅವನ 2 ಕೈನ ಕತ್ತರಿಸ್ಬಿಟ್ಟಾಗ ಏನಾಗತ್ತೆ ಅಂದರೆ ಅವನು ಕೈ ಕತ್ತರಿಸಿದ್ರು ಅನ್ನೋದಕ್ಕಿಂತ ಅವನಿಗೆ ವೇದನೆ ಜಾಸ್ತಿ ಇರತ್ತೆ. ಅಯ್ಯೋ ಈ ಥರ ಮೋಸ ಆಯ್ತಲ್ಲ, ಆಮೇಲೆ ನನ್ನ ಕುಟುಂಬ ಹಿಂಗಾಯ್ತಲ್ಲ, ನಮ್ಮ ಅಮ್ಮ ಹಂಗೆ ಇಷ್ಟ ಇಲ್ದಿದ್ರು ನಾನು ಇಲ್ಲಿ ಬಂದೆ, ಕೆತ್ತನೆ ಮಾಡಿದೆ ಅನ್ನೋದೊಂದು ಬೇಜಾರಿರುತ್ತೆ ಅವನಿಗೆ. ಅದನ್ನು ಬರ್ಸೋಕ್ಕಾಗಲ್ಲ ಆ ದುಃಖನ. ಅವನಿಗೆ ಕೈ ಕಡ್ದಿರೋ ದುಃಖಕ್ಕಿಂತ ಅವರು ಈ ಥರ ಮಾಡಿರೋದೇ ಅವನಿಗೆ ಅಂದರೆ ತುಂಬ ಬೇಸರ ಆಗುತ್ತೆ. ಆಗ ಅವನ ಕೈ ಜೊತೆಗೆ ಅವನ ಕಾಲನ್ನು ಕೂಡ ಕಡಿತಾರೆ. ಕೈನ 2 ಕಡ್ದಾದ್ಮೇಲೆ ಅವನಿಗೆ ತುಂಬ ಬೇಸರ ಆಗುತ್ತೆ. ಅಯ್ಯೋ ನಾನು ಎಲ್ಲಿ ಹೋಗ್ಲಿ, ಏನು ಮಾಡಲಿ ಇವಾಗ, ಈ ಥರ ಆಗಿ ಮನೆಗೆ ಹೋಗ್ಬಿಟ್ರೆ ಮನೆಯವರು ತುಂಬ ನಂಬ್ಕೊಂಡ್ಬಿಡ್ತಾರೆ ಅನ್ನೋದೊಂದು ಬೇಜಾರಿಂದ ಅವನು ಮನೆಗೆ ಹೋಗೋದಿಲ್ಲ. ಅದೇ ನೋವಲ್ಲಿ ಅವನು ವೇಳೂರು ಅಂತ ಊರಿಗೆ ಹೋಗ್ತಾನೆ. ವೇಣೂರು ಅನ್ನೋ ಊರಿಗೆ ಹೋಗ್ತಾನೆ. ಊರಿಗೆ ಹೋಗಿ ಅಲ್ಲೊಂದು ಮೂರ್ತಿನ ಕೆತ್ತನೆ ಮಾಡ್ತಾನೆ. ಅವಾಗ ಅವನ ತಂಗಿ ಏನಿರ್ತಾಳೆ ಅವಳಿಗೆ ಅಯ್ಯೋ ಅಣ್ಣ ಇನ್ನೂ ಮನೆಗೆ ಬಂದಿಲ್ಲ ಅನ್ನೋದೊಂದು ಭಯ ಇರುತ್ತೆ. ಎಲ್ಲ ಕಡೆ ವಿಚಾರಿಸ್ತಾರೆ, ಯಾರು ಏನೂ ಹೇಳೋದಿಲ್ಲ. ತುಂಬ ದಿನ ಆಯಿತು ಮನೆಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಾಳಮ್ಮ ಅನ್ನೋ ಒಂದು ತಂಗಿ ಏನಿದ್ದಾರೆ ಹುಡ್ಕೊಂಡು ಹೊರಟು ತುಂಬ ದೂರ ಎಲ್ಲ ಓಡಾಡ್ತಾರೆ. ಅವಳು ದಾರಿ ಮಧ್ಯೆ ಹೋಗುವಾಗ ಅವಳಿಗೆ ಯಾರೋ ಒಬ್ಬರು ಅಸಭ್ಯವಾಗಿ ವರ್ತನೆ ಕೂಡ ಮಾಡ್ತಾರೆ. ಅದೆಲ್ಲ ಅವಳಿಗೆ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ. ಏನಾದರೂ ಆಗಲಿ ಅಂತ ಹೇಳ್ಬಿಟ್ಟು ಕಾಳಮ್ಮ ತನ್ನ ಅಣ್ಣನ ಹುಡ್ಕೊಂಡು ಹೋಗ್ತಾಳೆ. ವೇಣೂರಿಗೆ ಹೋದಾಗ ಏನಾಗುತ್ತೆ ಅಂದರೆ ಅಲ್ಲಿ ಅಣ್ಣ ಇರೋದು ಗೊತ್ತಾಗುತ್ತೆ. ಆ ಅಣ್ಣಂಗಾಗಿರೋ ಅನ್ಯಾಯನೆಲ್ಲ ಅವಳಿಗೆ ಹೇಳ್ತಾನೆ ಅಣ್ಣ. ಹೇಳಿದಾಗ ಅವಳಿಗೆ ತುಂಬ ಮನಸ್ಸಿಗೆ ನೋವಾಗುತ್ತೆ. ಅವಾಗ ಏನು ಮಾಡ್ತಾಳೆ ಅಂದರೆ, ನಾನು ಭೈರವರಾಜನ ಮೇಲೆ ಸೇಡ್ ತೀರ್ಸ್ಕೊತೀನಿ ಅಂತ ಹೇಳ್ಬಿಟ್ಟು ಶಪಥ ಮಾಡಿಬಿಡ್ತಾಳೆ ಅವಳಲ್ಲೇನೆ. ಶಪಥ ಮಾಡಿದಾಗ ಏನಾಗುತ್ತೆ ಅಂದರೆ ಅವರಿಗೊಂದು ಅಶರೀರ ವಾಣಿ ಕೇಳಿಸುತ್ತೆ ಅನ್ನೋದೊಂದು ವಾಡಿಕೆ ಇದೆ. ಹಾಗೆ ಇನ್ನೊಂದು ಏನಂದರೆ ಅದೇ ನೋವಲ್ಲಿ ಅವರು ಕೊರಗ್ತಾರೆ ಅನ್ನೋದೊಂದು ವಾಡಿಕೆ ಇದೆ. ಸೊ 2 ಇರೋದ್ರಿಂದ ನಮಗೆ ಯಾವುದಾದ್ರೂ ತಗೊಬೋದು. ನನಗೂ ಅಷ್ಟು ಗೊತ್ತಿಲ್ಲ.
ಎರಡು ವಾಡಿಕೆ ಇದೆ. ಸೊ ಅವರೇನು ಅಂತಾರೆ, ಅಶರೀರ ವಾಣಿ ಕೇಳಿಸಿದಾಗ ಅಲ್ಲೇ ಒಂದು ಶಿವನ ದೇವಸ್ಥಾನದ ಹತ್ರ ಒಂದು ಬಾವಿ ಇರುತ್ತೆ. ಆ ಬಾವಿಗೆ ಇಬ್ರು ಬೀಳ್ತಾರೆ, ಅಣ್ಣ ಮತ್ತೆ ಬೀರಕಲ್ ಕೂಡ ಏನಿದ್ದಾರೆ, ಆಮೇಲೆ ಕಾಳಮ್ಮ ಏನಿದ್ದಾರೆ, ಇಬ್ರು ಹೋಗಿಬಿಟ್ಟು ಬಾವಿನ ಬೀಳ್ತಾರೆ. ಹಾಗೆ ಹೋಗಿ ಶಿವನ ಹತ್ರ ಆಶೀರ್ವಾದ ತಗೊಂಡ್ಬಿಟ್ಟು ಅಲ್ಲಿಂದ ಮತ್ತೆ ವಾಪಸ್ ಆಗ್ತಾರೆ. ಅವರು ಇಲ್ಲಿಗೆ ವಾಪಸ್ ಆಗುವಾಗ ದೈವದ ರೂಪದಲ್ಲಿ ವಾಪಸ್ ಆಗ್ತಾರೆ. ಬೀರಕಲ್ ಕೂಡ ಹಾಗೆ ಕಾಳಮ್ಮ ಕಲ್ಲುಟ್ಟಿಯಾಗಿ ಬದಲಾಗ್ತಾಳೆ. ಹಾಗೆ ಬೀರಕಲ್ ಕೂಡ ಕಲ್ಗುಡ ಆಗ್ತಾರೆ. ಕಲ್ಗುಡ ಹಾಗೆ ಕಲ್ಲುಟ್ಟಿ ಆಗ್ತಾರೆ. ಸೊ ಅಲ್ಲಿಂದ ಏನಾಗುತ್ತೆ ಅಂದ್ರೆ ಇಲ್ಲಿಂದ ಕತೆ ಬೇರೆ ರೀತಿಯಾಗಿ ತಿರುವನ್ನು ತಗೊಳುತ್ತೆ. ಆ ತಿರುವಲ್ಲಿ ಏನಾಗುತ್ತೆ ಅಂದ್ರೆ ಕಲ್ಗುಡ ಹಾಗೆ ಕಲ್ಲುಟ್ಟಿ ಇಬ್ರು ಸೇರ್ಬಿಟ್ಟು ಭೈರವನ ರಾಜನ ಅರಮನೆಗೆ ಕಾಟ ಕೊಡೋಕೆ ಶುರು ಮಾಡ್ತಾರೆ. ಕಾಟ ಕೊಡೋಕೆ ಶುರು ಮಾಡಿದಾಗ ಏನಾಗುತ್ತೆ ಅಂದರೆ ಅವನಿಗೆ ಭೈರವಂಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಅವ್ನು ಮಲ್ಗಕ್ಕೆ ಹೋದರೆ ಹಾಸಿಗೆ ಬೆಂಕಿ ಹತ್ತುತ್ತೆ, ಹಾಗೆ ಊಟ ಮಾಡೋಕ್ಕೆ ಹೋದರೆ ಊಟ ತಟ್ಟೆಯಲ್ಲಿ ಬೇರೆ ಬೇರೆ ವಸ್ತುಗಳೆಲ್ಲ ಬರೋಕ್ಕೆ ಶುರುವಾಗ್ಬಿಡುತ್ತೆ. ಅವಾಗ ಅವನಿಗೆ ತುಂಬ ಅಂದರೆ ತುಂಬ ಆಘಾತ ಆಗುತ್ತೆ. ಏನಾಗ್ತಿದೆ ಏನಂದರೆ ಏನೂ ಗೊತ್ತಾಗೋದಿಲ್ಲ ಅವನಿಗೆ. ಅವಾಗ ಏನು ಮಾಡ್ತಾನೆ ಅಂತ ಹೇಳಿಬಿಟ್ರೆ ಅವನೊಂದು ಜ್ಯೋತಿಷ್ಯದ ಹತ್ರ ಹೋಗ್ತಾನೆ. ಜ್ಯೋತಿಷ್ಯದವ್ರು ಏನು ಹೇಳ್ತಾರೆ ಅಂದರೆ, ಇಲ್ಲ ಈ ಥರ ಮಾಡಿದ್ಯಾ ನೀನು, ಹಿಂದೆ ಒಬ್ಬರಿಗೆ ಅವ್ರ ಕೈಯನ್ನೆಲ್ಲ ಕಟ್ಬಿಟ್ಟು ಒಬ್ಬ ಶಿಲ್ಪಿ ಹಿಂಗೆ ಮಾಡಿದ್ಯಾ, ಹಿಂಗೆ ಮೋಸ ಮಾಡಿರೋದ್ರಿಂದ ನಿನಗೆ ಈ ಥರ ಆಗ್ತಾ ಇದೆ. ಅವರೇ ಇಬ್ರು ದೈವದ ರೂಪದಲ್ಲಿ ಬಂದಿದ್ದಾರೆ ಇವಾಗ ತುಳುನಾಡಿಗೆ ಅಂತ ಹೇಳ್ತಾರೆ. ಅವಾಗ ಅವನೇನು ಮಾಡ್ತಾನೆ, ಭೈರವ ರಾಜ ಬಂದ್ಬಿಟ್ಟು ಕ್ಷಮೆ ಯಾಚನೆ ಮಾಡಿ ನಾನು ಮಾಡಿರೋದು ತಪ್ಪು, ನಾನು ಹಿಂಗೆ ಮೋಸ ಮಾಡಿದೆ ಅಂತ ಎಲ್ಲ ಕೇಳ್ಕೊತಾನೆ. ಕೇಳ್ಕೊಂಡಾದ್ಮೇಲೆ ಕಲ್ಲುಟ್ಟಿ ಮತ್ತೆ ಕಲ್ಕೊಡ ಇಬ್ರು ಒಂದು ದೈವದ ರೂಪದಲ್ಲಿ ಈಗಲೂ ಕೂಡ ಅಲ್ಲಿ ನೆಲೆಸಿದ್ದಾರೆ ಅನ್ನೋಂಥ ವಾಡಿಕೆ ಇದೆ. ಇದಿಷ್ಟು ಕಲ್ಕೊಡ ಮತ್ತೆ ಕಲ್ಲುಟ್ಟಿಯ ಕತೆ ನನಗೆ ತುಂಬಾ ಇಷ್ಟ ಆಗಿತ್ತು. ಸೊ ಈ ಕಥೆನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಬೇಕು ಅನ್ನೋ ಕಾರಣಕ್ಕೆ ಈ ವಿಡಿಯೋನ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ನಿಮ್ಗೆ ಯಾವುದಾದ್ರೂ ವಿಡಿಯೋ ಬಗ್ಗೆ ಬೇಕು ಅಂದರೆ ನನ್ನ ಹತ್ರ ಕೇಳಿ, ನಾನು ಮಾಡ್ತೀನಿ ಅಂತ ಹೇಳ್ತೀನಿ. ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್.